ಫಸ್ಟ್ ಫ್ರೈ ಮಾಡ್ತಾರೆ ನಮ್ದೇನೋ ತಕರಾರಿಲ್ಲ. ಕಾಲದಿಂದ ಇದೇ ಕೆಲಸ ಮಾಡ್ತಾ ಬರ್ತಿದ್ದೀವಿ. 2008 ಮೆಂಬರ್ ಆಗಿದ್ರು ಕೂಡ ರಿನ್ಯೂವಲ್ ಮಾಡ್ಕೊಂಡು ಅಂತವ್ರು ರಿಜೆಕ್ಟ್ ಮಾಡ್ತಿದ್ದಾರೆ. ಸರಿ ಇಲ್ಲ. ರೈತ ಕಾರ್ಮಿಕರ ಅರ್ಜಿಯನ್ನು ಪುರಸ್ಕರಿಸಬೇಕು. ಪರಿಶೀಲನೆ ಮಾಡಿ ಬೇಕಿದ್ರೆ ಆದ್ರೆ ಪರಿಶೀಲನೆ ಮಾಡದೆ ನೈಜ ವರ್ಕರ್ಗಳ ಕಾರ್ಡ್ಗಳನ್ನ ನೀವು ರಿಜೆಕ್ಟ್ ಮಾಡೋದು, ಅರ್ಜಿಗಳನ್ನ ರಿಜೆಕ್ಟ್ ಮಾಡೋದು ಸರಿಯಲ್ಲ ಅನ್ನೋದು ಎರಡನೇ ಬೇಡಿಕೆ. ಪೆನ್ಷನ್ ಕೊಡಬೇಕು. ಪೆನ್ಷನ್ 60 ವರ್ಷ ಆದ್ಮೇಲೆ ಪೆನ್ಷನ್ ಕೊಡಬೇಕು ಅಂತಿದೆ. ಆದ್ರೆ ಪೆನ್ಷನ್ ಅರ್ಜಿ ಹಾಕಿದ್ರೆ 1 ವರ್ಷ ಆದ್ರೂ ಕೂಡ ಅರ್ಜಿನ ವಿಲೇವಾರಿ ಮಾಡಲ್ಲ. 1 ವರ್ಷ ಪೆನ್ಷನ್ ಕೊಡ್ತಾರೆ, ಆಮೇಲೆ 2ನೇ ವರ್ಷಕ್ಕೆ ಮತ್ತೆ ಹಾಕಿದ್ರೆ ಡಿಲೇ ಮಾಡ್ತಾರೆ. 3 ತಿಂಗಳು ಪೆನ್ಷನ್ ಕೊಡ್ತಾರೆ, 9 ತಿಂಗಳು ಕೊಡೋದಿಲ್ಲ. ಈ ರೀತಿಯಲ್ಲಿ ಪೆನ್ಷನ್ ವಿಚಾರದಲ್ಲಿ ತುಂಬಾನೇ ಸಮಸ್ಯೆ ಇದಾವೆ. ಇವುಗಳ ವಿಚಾರದಲ್ಲಿ ಅನೇಕ ಬಾರಿ ನಾವು ಚರ್ಚೆ ಮಾಡಿದ್ದೀವಿ. ಹಿಂದೆ ಮ್ಯಾನ್ಯುಯಲ್ ಕಾರ್ಡ್ ಇತ್ತು, ಈಗ ಆನ್ಲೈನ್ ತಂದ್ರು. ಆಧಾರ್ಗೂ ನಮ್ಮ ಹಳೆ ಕಾರ್ಡ್ಗೂ ವಯಸ್ಸು ಮ್ಯಾಚ್ ಆಗ್ತಿಲ್ಲ. ಮ್ಯಾಚ್ ಆಗ್ತಾ ಇರೋದ್ರಿಂದಾಗಿ ಪೆನ್ಷನ್ ಅಪ್ಲಿಕೇಶನ್ ಆಗ್ತಾ ಇಲ್ಲ. ಏನ್ ಡಿಫ್ರೆನ್ಸ್ ಬರ್ತಿದೆ, ಅವನ್ನೆಲ್ಲ ಬಗೆಹರಿಸಬೇಕು ಅಂತೇಳಿ ಅನೇಕ ವರ್ಷಗಳಿಂದ ನಾವು ಕೇಳ್ತಾ ಇದ್ದೀವಿ. ಏನು ಹಳೆ ಬೇಡಿಕೆ, ಹೊಸ ಬೇಡಿಕೆ ಅಲ್ಲ. ಆದ್ರೆ ಇಲ್ಲಿ ತನಕ ಸಮಸ್ಯೆನ ಬಗೆಹರಿಸಿಲ್ಲ. ಹಾಗಾಗಿ ಪಿಂಚಣಿಗೆ ಸಂಬಂಧಪಟ್ಟಂತ ಅನೇಕ ನಮ್ಮ ಸಮಸ್ಯೆಗಳೇನಿದಾವೋ ಅವುಗಳನ್ನ ಬಗೆಹರಿಸಬೇಕು ಅನ್ನೋದು 4ನೇ ಬೇಡಿಕೆ. 5ನೇದು ಅದೇ ಆಧಾರಿಗೆ ಪಿಂಚಣಿಗೆ ನೀವು ಕಡ್ಡಾಯ ಮಾಡಿದ್ದೀರಿ. ಹಿಂದೆ ಒಂದು ಆರ್ಡರ್ನ ಹೊರಡಿಸಿದ್ರು. ಏನು ಕಾರ್ಡ್ ಮಾಡಿಸುವಾಗ ವಯಸ್ಸಿಗಾಗಿ ಯಾವ ದಾಖಲೆಯನ್ನು ಕೊಟ್ಟಿದ್ರು ಅದೇ ದಾಖಲೆಯನ್ನ ಪರಿಗಣಿಸಬೇಕು ಅಂತೇಳಿ ಒಂದು ಸುತ್ತೋಲೆಯನ್ನು ಹಿಂದೆ ಹೊರಡಿಸಿದ್ರು. ಆ ಪ್ರಕಾರ ಈಗ ನಡ್ಕೊಳ್ತಾ ಇಲ್ಲ. ಹಾಗಾಗಿ ಆ ರೀತಿಯಲ್ಲಿ ನಡ್ಕೊಂಡು ಪಿಂಚಣಿಗಾಗಿ ಅರ್ಜಿ ಆಗ್ತಕ್ಕಂಥವ್ರಿಗೆ ಪಿಂಚಣಿಯನ್ನ ಮಂಜೂರು ಮಾಡಬೇಕು, ಅರ್ಜಿಯನ್ನು ಪುರಸ್ಕರಿಸಬೇಕು ಅನ್ನೋದು ಬೇಡಿಕೆ ತಂದಿದ್ದಾರೆ. ನಾವೇ ಈ ಬೇಡಿಕೆ ಇಟ್ಟಿದ್ದು. ಸರ್ವರ್ ಸಮಸ್ಯೆ ಆಗ್ತಾ ಇತ್ತು, ಹೀಗಾಗಿ ಹೊಸ ಸಾಫ್ಟ್ವೇರ್ ತಗೊಂಡ್ರಿ. ಆದ್ರೆ ತಂದು ಅದ್ರಲ್ಲಿ 108 ಸಮಸ್ಯೆ, ಸರ್ವರ್ ಸಮಸ್ಯೆ ಬಗೆಹರಿದಿಲ್ಲ. ಮತ್ತೆ ಆಧಾರ್ಗೆ ಅಪ್ಡೇಟ್ ಮಾಡುವಾಗ ಆಧಾರ್ದು ಬೇರೆ ಸಾಫ್ಟ್ವೇರ್, ಹೀಗಾಗಿ ನಮ್ಮದಕ್ಕೆ ಕ್ಲಿಕ್ ಆಗುವಾಗ ಅಲ್ಲಿ ಸರ್ವರ್ ಸಮಸ್ಯೆ ಬರ್ತದೆ. ಏನೇನೋ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಅದ್ರ ಬಗೆಹರಿಕೆ ಆಗಕ್ಕೆ ಆಗ್ತಾ ಇಲ್ಲ ಅವರು. ಹೀಗಾಗಿ ಆ ಸಮಸ್ಯೆ ಬಗೆಹರಿಸಬೇಕು ಅನ್ನೋದು. ಇನ್ನು ಬಹಳ ಮುಖ್ಯವಾಗಿ ಈ ಕಿಟ್ಗಳು ಅಂತ ಕೊಡ್ತಾವ್ರಪ್ಪ. ಈಗೇನೋ ಒಂದು ನ್ಯೂಟ್ರಿಷನ್ ಕಿಟ್ ಅಂತ ತಂದಿದ್ದಾರೆ. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಈ ನ್ಯೂಟ್ರಿಷನ್ ಕಿಟ್ ಕೊಡುವಾಗ ಬೇರೆ ಕಿಟ್ಗಳಿಲ್ಲ, ವಿಚಾರ ಆಮೇಲೆ ಬರೋಣ. ಈಗ ಮೆಡಿಕಲ್ ಚೆಕಪ್ ಅಂತ ಮಾಡಿಸಿದ್ರಲ್ಲ, ಅಲ್ಲಿ ಬಹಳ ಜನಕ್ಕೆ ಅದರಲ್ಲಿ ಕಡಿಮೆ ಆಗಿದೆ, ರೂಟ್ ಆಗಿದೆ, ಅದು ಬೇರೆ ಪ್ರಶ್ನೆ. ಇವತ್ತಿನ ದಿವಸ ಅದೇ ರೀತಿ ಡಿಒಗಳು ಎಲ್ಲ ವರ್ಕ್ ಮಾಡುವಂಥ ನಮ್ಮ ಡಿಒಗಳಿಗೂ ಸಹ ಸ್ಯಾಲ್ರಿ, ಇದು ಪ್ರೈವೇಟ್ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲಸ ಮಾಡೋರಿಗೆ ಪರ್ಮನೆಂಟ್ ಮಾಡಿ ಅಂತ ಒಂದು. ಎರಡನೇದು ಅವರಿಗೆ ಆಗಲ್ಲ, ಅದು ಕಾಂಟ್ರಾಕ್ಟಿಂದ ತೊಗೊಂಡಿರೋರಲ್ಲ, ನಾವು ತೊಗೊಂಡಿರೋರಿಗೆ ಮಾಡೋಕ್ಕಾಗಲ್ಲ. ಡಿಪಾರ್ಟ್ಮೆಂಟಿಂದ ತೊಗೊಂಡವ್ರಿಗೆ ಮಾತ್ರ ಅದು ಪರ್ಮನೆಂಟ್ ಮಾಡೋಕ್ಕಾಗುತ್ತೆ, ಆಗಲ್ಲ ಅಂತ ಹೇಳಿ ಕೊನೆಗೆ ಕಾಂಟ್ರಾಕ್ಟರ್ ಮಾಡೋರಿಗೆ ಕೊನೆಗೆ ಸ್ಯಾಲ್ರಿ ಆದರೂ ಜಾಸ್ತಿ ಮಾಡಿ ಅಂತೇಳಿ 10% 15% ಸ್ಯಾಲ್ರಿನೂ ನಾನೇ ಮೇನ್ ಅದರ ರೈಸ್ ಮಾಡಿ ಮಾಡಿಸ್ತೀನಿ. ಆ ಥರ ಒಂದು ಮಾಡಿದ್ವಿ. ಎರಡನೇದು ನನಗೆ ಲಾಸ್ಟ್ ಉದ್ದೇಶ ಏನಿತ್ತಂದರೆ, ಎಲ್ಲ ಇದು ESIನಲ್ಲಿ ನಮ್ಮ ಕಾರ್ಮಿಕರಿಗೆ ಇನ್ಶೂರೆನ್ಸನ್ನು ಮಾಡೋದು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದು, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂತ ಏನಿಲ್ಲ, ಅಡ್ಮಿಟ್ ಮಾಡಬೇಕು. ಬಂದ ಮೇಲೆ ಅವರು ಕೊಡೋದು CGHS ರೇಟಲ್ಲಿ ಕೊಡೋರು. 1 ಲಕ್ಷ ಬಿಲ್ ಬೋರ್ಡಿಂದ ಕೊಡ್ತಾ ಇರೋದು 20,000-30,000 ಅಷ್ಟೇ ಎಲಿಜಿಬಿಲಿಟಿ ಅಂತ ಕೊಡ್ತಾ ಇದ್ದಾರೆ. ಅದನ್ನು ತಪ್ಪಿಸೋಕ್ಕೋಸ್ಕರ 3 ಸಲ ಆರ್ಗ್ಯುಮೆಂಟ್ ಮಾಡಿ ಕಮಿಟಿ ಮಾಡಿಸಿದ್ದೀನಿ, ESIಗೆ ಕನ್ವರ್ಟ್ ಮಾಡಿ ಅಂತ. ನಮ್ಮ ಕಾರ್ಮಿಕರದು ಏನು ಕಾರ್ಡ್ ಇದೆ, ಆ ಕಾರ್ಡನ್ನು ESI ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಅವ್ರ ಫ್ಯಾಮ್ಲಿಗೆ ಯಾವ ಪೇಮೆಂಟು ಕೊಡಬಾರ್ದು. ಟೋಟಲ್ ಫ್ರೀ ಸರ್ವಿಸು, ಟ್ರೀಟ್ಮೆಂಟು, ಆಪ್ರೇಷನ್ ಎಷ್ಟೇ ಲಕ್ಷ ಆಗಲಿ ಆ ಅಮೌಂಟ್ನ ಬೋರ್ಡಿಂದ ಪೇ ಮಾಡಿ ESIಗೆ ಅನ್ನೋದೊಂದು ಟ್ಯಾಗಪ್ ಮಾಡಿ ಅಗ್ರಿಮೆಂಟ್ ಮಾಡೋಕ್ಕೋಸ್ಕರ ನನ್ನ ಲಾಸ್ಟ್ ಪ್ರಯತ್ನ ಮಾಡಿದ್ದೀನಿ. ಕೊನೆಯವರೆಗೂ ಅದು ಕಮಿಟಿ ಅಂತ ಮಾಡಿ ಅಷ್ಟಿಗೆ ನಿಲ್ಲಿಸಿದ್ರು. ಅದೊಂದು ಆಗಿದ್ದನೇ ಡಿಪಾರ್ಟ್ಮೆಂಟ್ ಅವರೇ. ಇವಾಗ ನಾವು ಕಾರ್ಮಿಕರು ಮುಖಂಡರುಗಳು ಆಗಿದ್ದವರು ನಾವೇನು ತೊಗೊಂಡು ಬಂದು ಕಾರ್ಮಿಕರು ಅಲ್ಲದವ್ರಿಗೆಲ್ಲ ತೊಗೊಂಡಿಲ್ಲ. ನಮ್ಮಲ್ಲಿರುವಂಥ ಮೆಂಬರ್ಗಳು ಏನು ಇರ್ತಾರೆ ಕಾರ್ಮಿಕರು,
ಅವರಿಗೆ ಬೇಕಾಗಿರೋ ಸವಲತ್ತುಗಳನ್ನು ಕೊಡಿಸೋಕ್ಕೆ ಅವ್ರಿಗೋಸ್ಕರ ಕಾರ್ಡ್ ಮಾಡಿಸೋಕ್ಕೋಸ್ಕರನೇ ನಾವು ಮಾಡ್ಕೊಂಡೇ ಹೋದಿವಿ ಹೊರತು ಅವರೇನಾಗಿದ್ದಾರೆ ಲೇಬರ್ ಡಿಪಾರ್ಟ್ಮೆಂಟ್ ಬೆಂಗಳೂರು ಬಿಟ್ಟು ಅಲ್ಲಿರೋ ಕಾರ್ಮಿಕರು ಯಾರು ನಿಜವಾದ ಕಾರ್ಮಿಕರಲ್ಲ. ಇವತ್ತು ನೀವು ವೆರಿಫೈ ಮಾಡಿ ಅಂಥವ್ರು ಇಲ್ಲವೇ ಇಲ್ಲ ಅಲ್ಲಿ. ಆದರೆ ಅದರಿಂದ ಅನ್ಯಾಯ ಆಗಿರೋದು ಯಾರು? ನಿಜವಾಗಿರುವ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇರೋದು. ಇದನ್ನು ನಾವು ತಡೆಗಟ್ಟಬೇಕಾಗಿರೋದಿದೆ. ಎರಡನೇದು, ಹಾವೇರಿಯಲ್ಲಿ ಇರೋದಂಥವ್ರಿಗೆ ಅದೇ ಥರ ಬೇರೆ ಜಿಲ್ಲೆಗಳಲ್ಲಿಯೂ ಇದೇ ಪರಿಸ್ಥಿತಿ ಬಂದಿದೆ. ಅದನ್ನು ನೀವು ತಡೆಗಟ್ಟಬೇಕಾದ್ರೆ ನಿಮ್ಮ ಕೈಯಲ್ಲಿದೆ. ಅದನ್ನು ಬಿಟ್ಟು ಸುಮ್ಮನೆ ನೀವು ಯಾವುದು ಕೊಡಲ್ಲ ಅಂತ ನಿಲ್ಲಿಸಿ ಇವತ್ತಿನ ದಿವಸ ನಾವು ಕಾರ್ಮಿಕ ಸಂಘಟನೆಗಳೆಲ್ಲ ಸೇರಿ ಮೇ 2023ರಲ್ಲಿ ಏನು ನಾವು ಹೋರಾಟ ಮಾಡಿ ನಾವು ಇದು ಫ್ರೀಡಮ್ ಪಾರ್ಕಲ್ಲಿ ಕಾಂಗ್ರೆಸ್ ಗೌರ್ಮೆಂಟೇ ಬರಬೇಕು ಅಂತೇಳಿ ನಾವು ಸಪ್ತಾಹ ಮಾಡಿಬಿಟ್ಟು ಎಲ್ಲರಿಗೂ ಪ್ರಾಮಿಸ್ ಮಾಡಿ ಎಲ್ಲರಿಗೂ ಪ್ರಚಾರ ಮಾಡಿದ್ವಿ. ಅದೇ ರೀತಿ ಕಾಂಗ್ರೆಸ್ ಮೆಜಾರಿಟಿಯಲ್ಲಿ ಬಂತು, ಅದರ ಜೊತೆಯಲ್ಲಿ ಗ್ಯಾರಂಟಿ ಒಂದು ಸೇರಿಸ್ಬಿಟ್ಟು ಅದರಿಂದ ಬಂದದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ಇವತ್ತಿನ ದಿವಸ ನಾವು ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲೂ ಮೊನ್ನೆ ಲಾಸ್ಟ್ ಮೇನಲ್ಲೂ ಅದೇ ಸಪ್ತಾಹ ತಗೊಂಡ್ವಿ. ಇವಾಗ ಒಂದು ಜಾಗದಲ್ಲಿ 9 ಸೀಟ್ ಬಂದಿದೆ MP ಎಲೆಕ್ಷನ್ನಲ್ಲಿ. ಅಂದರೆ ನೀವು ಯೋಚನೆ ಮಾಡಿ, ನಮ್ಮದು ಸಪೋರ್ಟ್ ಇಲ್ಲದೆ ಅವರು ಮಾಡಿದಾರೆ. ಇಂಥ ಟೈಮ್ನಲ್ಲಿ ಯಾರಿಗೆ ಸಪೋರ್ಟ್ ಮಾಡಬೇಕು? ಇವತ್ತಿನ ದಿವಸ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ಯಾಕಂದರೆ ಗೌರ್ಮೆಂಟ್ ಇರೋದೇ ಕಾಂಗ್ರೆಸ್ ಗೌರ್ಮೆಂಟ್ ಇರುವಾಗ ಅವರಿಗೆ ನಾವು ಸಪೋರ್ಟ್ ಮಾಡಿಬಿಟ್ಟು ಇವತ್ತು ಬಂದಿರೋದಕ್ಕೆ ಅವ್ರಿಗೆ ಸಪೋರ್ಟ್ ಈ MP ಎಲೆಕ್ಷನಲ್ಲಿ ಮಾಡಿರುವಾಗ ನಮ್ಮನ್ನು ಯಾವ ಥರ ನೋಡ್ಕೋಬೇಕು ಅನ್ನೋದು ಯೋಚನೆ ಮಾಡಬೇಕು. ಅದನ್ನು ಬಿಟ್ಟು ಈ ಥರ ಪ್ರೊಟೆಸ್ಟ್ ಮಾಡಿ ಗಲಾಟೆ ಮಾಡಿ ಅವ್ರ ವಿರುದ್ಧ ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಬೇರೆ ದಾರಿ ಇಲ್ಲ. ನಾವೆಲ್ಲರೂ ಹೋರಾಟ ಮಾಡಿ ನಮ್ಮ ಬೇಕಾಗಿರುವ ಕೊಡ್ತಾ ಇರೋದನ್ನು ಏನೇ ನಿಲ್ಲಿಸಬೇಕು. ಇವಾಗ ಅದೇ ಅವ್ರು ಗೌರ್ಮೆಂಟ್ ಸರ್ವೆಂಟ್ ಆಗಿರೋರು ಇದ್ದಾರೆ, ಲೇಬರ್ ಡಿಪಾರ್ಟ್ಮೆಂಟ್ ಇರ್ಬೋದು, ವೆಲ್ಫೇರ್ ಬೋರ್ಡು. ಅವರಿಗೆ ಸಂಬಳ ಒಂದು 50 ಲಕ್ಷ, 1 ಲಕ್ಷ 2 ಲಕ್ಷ ಸಂಬಳ ಇದೆ, ಕಮ್ಮಿ ಏನಿಲ್ಲ. 60,000 70,000 ಮಿನಿಮಮ್. ಆ ಸಂಬಳನ ಯಾವತ್ತಾದ್ರೂ ಕಡಿಮೆ ಮಾಡೋಕ್ಕೆ ಒಪ್ಕೊತಾರೆ ಇವರು. ಒಂದು 100 ರೂಪಾಯಿ ಅವರಿಗೆ ಸಂಬಳ ಯಾವುದೋ ಇನ್ಕ್ರಿಮೆಂಟ್ ಕಮ್ಮಿ ಮಾಡಲಿ ಅವ್ರು ಬಿಡ್ತಾರ? ಮತ್ತು ಇವರಿಗೆ ಕಾರ್ಮಿಕರು ಕೊಟ್ಟಿರುವಂಥ ಈ ಸವಲತ್ತನ್ನು ಕಡಿಮೆ ಮಾಡೋ ಅಧಿಕಾರ ಅವ್ರಿಗೆ ಯಾರು ಕೊಟ್ಟರು? ನಮ್ಮನ್ನೆಲ್ಲ ಕೇಳಬೇಕು. ನಮ್ಮ ಕಾರ್ಮಿಕ ಸಂಘಟನೆಗಳೆಲ್ಲ ಕೇರಿ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಮಾಡಬೇಕಾಗಿತ್ತು. ಅದನ್ನು ಮಾಡಿಲ್ಲ. ಮುಂದಕ್ಕೆ ನಾವು ಇವತ್ತು ಹೋರಾಟ ಇಷ್ಟಕ್ಕೆ ಸಾಲಲ್ಲ ಇದೆ ನೋಡಿ. ಇಷ್ಟು ಜನ ಸೇರಿದ್ದೀವಿ. ನೀವು ನಿಜವಾಗ್ಲೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಎರಡನೇದು, ಇವರು ಬಂದಿರೋರಿಗೆಲ್ಲ ನಾವು ಕೊಟ್ಟು ಮೆಮೊರಂಡಮ್ ಮಾಡ್ತೀವಿ, ಮೆಮೊರಂಡಮ್ ಕೊಡ್ತೀವಿ. ಅವ್ರು ಆಯಿತು ಅಂತಾರೆ, ಹೋಗ್ತಾರೆ. ಆಮೇಲೆ ನಮ್ಮ ಕೆಲಸ ಅಷ್ಟೇ. ಅದಕ್ಕೆ ಉಗ್ರವಾದ ಹೋರಾಟ ಲಾಸ್ಟ್ ಟೈಮ್ ಸೆಪ್ಟೆಂಬರಲ್ಲಿ ಒಂದು ಹೋರಾಟ ಮಳೆಯಲ್ಲಿ ನಾವು ಪ್ರೊಸೆಷನ್ ಮಾಡಿ ಎಲ್ಲ ಕಾರ್ಮಿಕರು ಸೇರಿ ಮಾಡಿದ್ವಲ್ಲ, ಅಂಥ ಹೋರಾಟ ಒಂದು ನಡೀಲೇಬೇಕು. ಅದು ಫ್ರೀಡಮ್ ಪಾರ್ಕಲ್ಲಿ ನಡೀಬೇಕು. ನೆಕ್ಸ್ಟ್ CMಗೆ ಮನೆಗೆ ಹೋಗಬೇಕು ಅನ್ನೋದೊಂದು ಪ್ರೋಗ್ರಾಮ್ ಇದೆ. ಅದನ್ನೆಲ್ಲ ನಾವು ಮುಂದೆ ಮಾಡ್ತೀವಿ. ಅದಕ್ಕೆಲ್ಲ ಭಾಳಷ್ಟು ಜನ ಸೇರಿಸಬೇಕು ಮುಖಂಡರೆಲ್ಲ. ಇಷ್ಟೊಂದು ಹೇಳಿ ನಾನು ಟೈಮ್ ಇಲ್ಲ, ಎಲ್ಲರೂ ಮಾತಾಡಿದ್ವಿ ಅಂತೇಳಿ ನಿಮ್ಮೆಲ್ಲ ಧನ್ಯವಾದಗಳು ಹೇಳ್ತೇನೆ. ಥ್ಯಾಂಕ್ ಯು. ಇಷ್ಟೊತ್ತು ಮಾತಾಡೋದ್ರಿಂದ ನಾಗನಾಥ್ ಅವರಿಗೆ ಧನ್ಯವಾದಗಳು. ಮುಂದೆ ಕಾರ್ಮಿಕ ಮುಖಂಡರಂತ ಲೀಲಾ ಅವರು ಮಾತಾಡಬೇಕು ಅಂತ NCLಯಿಂದ ನಾವು ಅವಕಾಶವನ್ನು ಮಾಡ್ಕೊಡ್ತೀವಿ. ಸೆಪ್ಟೆಂಬರ್ ಲಾಸ್ಟ್ ಇರುತ್ತೆ, ಅದನ್ನು ಎಕ್ಸ್ಟೆಂಡ್ ಮಾಡಲ್ಲ. ನೀವು ಅದನ್ನು ಪರ್ಚೇಸ್ ಮಾಡಬೇಕು. ಆದ್ದರಿಂದ ನಿಮಗೆ ಅವಕಾಶ ಮಾಡ್ತೀವಿ. ಮತ್ತು ನಮ್ಮಲ್ಲಿ ಇವಾಗ ನಾವು ಏನು ಸಹಾಯವಾಣಿಗೆ ಬರುವಂಥದ್ದು ಇದೆಲ್ಲ ಪ್ರತಿದಿನ ನೋಡಲ್ ಆಫೀಸರ್ ಮಾಡಿದ್ದೀವಿ. ಮತ್ತು ಸಾಫ್ಟ್ವೇರ್ ಪ್ರಾಬ್ಲಮ್ ಅದು ಸ್ವಲ್ಪ ನಮಗೆ ಇಶ್ಯೂಸ್ ಇದೆ. ಬಟ್ ನಾವು ಸಾರ್ಟ್ ಔಟ್ ಮಾಡ್ತೀವಿ. ಅದನ್ನೇನು ತೊಂದರೆ ಇಲ್ಲ. ಬೇರೆಯವ್ರನ್ನ ಕರೆಸಿದ್ದೀವಿ. ನಿಮಗೆ ಮೊದಲಿಗಿಂತ ಇವಾಗ ಸಾಫ್ಟ್ವೇರು ನಾವು ನೋಡಿದ್ದೀವಿ, ವರ್ಕ್ ಆಗ್ತಾಯಿದೆ. ನಮ್ಮವರು ಹೇಳ್ತಾ ಇದ್ದಾರೆ ಮಾಡಿ. ಮತ್ತು ಇನ್ನೊಂದೇನು ಡಿಸ್ಪೋಸಲ್ ಮಾಡೋ ಅಂಥದ್ದು ಇವಾಗೆಲ್ಲ DBT ಇರುವಂಥದ್ದು ನೀವು ನೋಡಿರ್ಬೋದು. ಮೊದಲು DBT ಬರೋಕ್ಕಿಂತ ಮುಂಚೆ RTGS ಮಾಡುವಂಥ ಸಂದರ್ಭದಲ್ಲಿ 2 ವರ್ಷ 3 ವರ್ಷ ಸ್ಯಾಂಕ್ಷನ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇಟ್ಕೊಂಡಿರ್ತೀವಿ. ಇದೆಲ್ಲ ಗೊತ್ತಿರೋವಂಥದ್ದು. ಲಾಸ್ಟ್ ಟೈಮ್ ಏನು ಮ್ಯಾರೇಜ್ ಕೊಟ್ಟಿದ್ದೀವಿ, 250 crores ಮ್ಯಾರೇಜ್ಗೆ ನಾವು DBT ಮಾಡಿದ್ದೀವಿ, ಅಂದರೆ RTGS ಮಾಡಿದ್ದೀವಿ. ಆ ಎಲ್ಲ ಅಪ್ಲಿಕೇಶನ್ನು ಮಂಜೂರಾಗಿರೋದು 1 ವರ್ಷ 2 ವರ್ಷ ಹಿಂದಿನ ಅಪ್ಲಿಕೇಶನ್ಸ್. ಅದು CM ಅವರ ಜನತಾ ದರ್ಶನದಲ್ಲಿ ಹೋದಾಗ ಗೊತ್ತಾಗ್ತದೆ ಆ ಥರ ಇಟ್ಕೊಂಡವ್ರಿಂದ. ಅದನ್ನೆಲ್ಲ ತರಿಸಿ ನಾವು ಮಾಡಿದ್ದೀವಿ. ಇವಾಗ ಹಾಗಲ್ಲ, ಸ್ಯಾಂಕ್ಷನ್ ಆದಮೇಲೆ ನೇರ DBT ಹೋಗ್ಬಿಡುತ್ತೆ. ಆದರೆ ಈಗ ನಮ್ಮಲ್ಲಿ ಏನು ಸ್ಕಾಲರ್ಶಿಪ್ ಬಹಳ ಕೇಳ್ತಾ ಇದ್ದೀವಿ. 6 ಲಕ್ಷ ಜನಕ್ಕೆ ಸ್ಕಾಲರ್ಶಿಪ್ ಹಾಕಿದ್ದೀವಿ, 3 ಲಕ್ಷ ಬಾಕಿ ಇದೆ. ಯಾಕೆ ಅಂತ ಬಿಟ್ಟರೆ ಅದು DBT ಅವರು ಏಪ್ರಿಲ್ ತಿಂಗಳಲ್ಲಿ ಅಪ್ಡೇಟ್ ವರ್ಷನ್ಸ್ ಹೋಗಿ ಅವಾಗ ಅದನ್ನು ಬಂದ್ ಮಾಡಿದ್ರು. ಅದಾದ ನಂತರ ಇವಾಗ DBT ಮಾಡಲಿಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಸ್ವಲ್ಪ ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ. ನಾವು ಪರ್ಸ್ಯೂ ಮಾಡ್ತಾ ಇದ್ದೀವಿ. ಅದಾದ ತಕ್ಷಣ ಸ್ಕಾಲರ್ಶಿಪ್ ಕೊಡ್ತೀವಿ.
ಮತ್ತು ತಾವು ಹೇಳ್ತಾ ಇದ್ರೆ ಇದು 23, 24 ಇದು ಮುಂದೆ ಮಾಡಿ ಅಂತ ನೀವು ಹೇಳೋಕ್ಕಿಂತ ಮುಂಚೆ ನಾವು 2 ತಿಂಗಳು ಹಾಕಿದ್ವಿ. ಇವರಿಂದ ಬರೋಷ್ಟಿಗೆ 3 ತಿಂಗಳಾಗಿರುತ್ತೆ. ಅದು ರಿಜೆಕ್ಟ್ ಆಗಿ ಬರುತ್ತೆ. ಮತ್ತೆ ಹಾಕ್ತೀವಿ, ಮತ್ತೆ ರಿಜೆಕ್ಟ್ ಆಗುತ್ತೆ. ಮತ್ತೆ ಹಾಕಿದಾಗ ಅದು ಇನ್ವ್ಯಾಲಿಡ್ ಅಂತ ಬರುತ್ತೆ. ಅಂದ್ರೆ ಅವ್ರ ಟೈಮ್ ಮುಗ್ದೋಗ್ಬಿಡುತ್ತೆ. ಮತ್ತೆ ಮತ್ತೆ ಅದನ್ನ ರಿನ್ಯೂವಲ್ ಮಾಡಕ್ಕೆ ಸಾಧ್ಯ ಆಗ್ತಲ್ಲ. ಸೊ ದಯವಿಟ್ಟು ಅದನ್ನು ಸಹ ಪರಿಗಣಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತೆ ಪಿಂಚಣಿಗಾಗಿ ಹಲವಾರು ಅರ್ಜಿಗಳನ್ನ ಈಗಾಗಲೇ ಸಲ್ಲಿಸಿದ್ದೀವಿ. ಆದರೂ ಸಹ ಹಲವಾರು ಕಾರಣಗಳಿಂದ ಅದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ. 2007ರಲ್ಲಿ ಕಾರಣವಾದಂಥ ವ್ಯಕ್ತಿ ಪಿಂಚಣಿ ತಗೊಳ್ಳೋಕ್ಕಾಗ್ತಾ ಇಲ್ಲ. ಇಷ್ಟು ವರ್ಷ ಅದನ್ನ ನಡ್ಸ್ಕೊಂಡು ಬಂದಿರ್ತಾರೆ. ಸೀನಿಯಾರಿಟಿ ಮೇಲೆ ಸಣ್ಣ ಪುಟ್ಟ ಲೋಪದೋಷಗಳಿಂದ ಅದನ್ನ ಸರಿಪಡಿಸಿ ಪೆನ್ಷನ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಧಾರ್ನ ಇವ್ರನ್ನ ಮ್ಯಾಂಡೇಟರಿ ಮಾಡಿದ್ದಾರೆ. ಕೆಲವೊಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಾವು ಆಧಾರ್ ಕೊಟ್ಟಿರಲಿಲ್ಲ. ಈಗ ಆಧಾರ್ ಮ್ಯಾಂಡೇಟರಿ ಆಗಿರೋದ್ರಿಂದ ಆಧಾರಲ್ಲೂ ಸ್ವಲ್ಪ ಲೋಪದೋಷಗಳಿಂದ ಆಧಾರ್ನ ನಾವು ಸರಿಪಡಿಸೋಕ್ಕಾಗಲ್ಲ. ಸೊ ದಯವಿಟ್ಟು ಸೀನಿಯರ್ ಇರೋರ್ನ ಮತ್ತೆ ನಿಜವಾದ ಕಾರ್ಮಿಕರಿಗೆ ಏನಾದರೂ ದುಡ್ಡು ಬಂದಾಗ ಬಂದರೆ ಅದನ್ನ ಸರಿಪಡಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮತ್ತೆ ಕಾರ್ಮಿಕ ಇಲಾಖೆಗೆ ಪ್ರತ್ಯೇಕ ಸಲ್ಲದ ಹೊಸ ಸಾಫ್ಟ್ವೇರಲ್ಲಿ ಹಲವಾರು ದೋಷಗಳಿದೆ. ಖಂಡಿತ ಅದನ್ನ ಸರಿಪಡಿಸಬೇಕು. ಹೊಸ ಕಾರು ಹಾಕಿದ್ರೆ ರಿಜೆಕ್ಟ್ ಆಗಿದ್ರೆ ಮತ್ತೆ ಹಾಕಕ್ಕಾಗಲ್ಲ. 90 ದಿನ 3 ತಿಂಗಳು ಕಾಯಬೇಕಾಗುತ್ತೆ. ಅಷ್ಟೆಲ್ಲ ವ್ಯಕ್ತಿ ಇರ್ತಾನ ಸಾಯ್ತಾನ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಬದಲಾವಣೆ ಬರಬೇಕಾಗಿದೆ. ಸೊ ಅಲ್ಲಿರುವಂಥ ಅವರು ನಿಲ್ವಲು ಮಾಡೋಕ್ಕಾಗಲ್ಲ ಮತ್ತೆ ಅಪ್ಡೇಟ್ ಮಾಡೋಕ್ಕಾಗ್ತಾ ಇಲ್ಲ. ನಿಲ್ಲಿಸಬೇಕೆಂದು ಹೈಕೋರ್ಟ್ ನೀಡಿರುವ ಆದೇಶ ನಿರ್ದೇಶನವನ್ನು ಉಲ್ಲಂಘಿಸಿ ತಾವು ಟೆಂಡರ್ ಕರೆಯುತ್ತಿರುವ ಹೈಕೋರ್ಟ್ ನೀಡಿರುವ ಆದೇಶ ನ್ಯಾಯ ನಿಂದನೆಯಾಗಿದೆ. ಹೈಕೋರ್ಟ್ ಅಲ್ಲಿ ಏನು ರೂಲ್ಸ್ ಕೊಡ್ತಾ ಇದ್ದಾರಲ್ಲ ಅದನ್ನ ಸ್ಟಾಪ್ ಮಾಡಿ ಯಾರ್ಯಾರು ಬೋಗಸ್ ಲಾಗಳಿದ್ದಾರೆ ಅದನ್ನ ಫಸ್ಟ್ ಸ್ಟಾಪ್ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಅದನ್ನ ಬಿಟ್ಟು ಮತ್ತೆ ಟೆಂಡರ್ ಕರೀತಾ ಇದ್ದಾರೆ. ಕಾರ್ಮಿಕ ಅಧಿಕಾರಿಗಳು ಶಾಲೆಯಾಗಿ ವಿದ್ಯಾರ್ಥಿ ವೇತನ ಹಾಗೂ ವಿವಿಧ ಸೌಲಭ್ಯಗಳ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಬಟ್ ಬರೀ ಯೂನಿಯನ್ನ ಪೇ ಮಾಡೋದಲ್ಲ, ಅವರೊಳಗೆ ಇರುವಂತ ಕೆಲ ಕುಂದುಕೊರತೆಗಳು ಏನು ಅಂತ ಗೊತ್ತಾಗ್ತಿದೆ. ಹಾಗಾಗಿ ತಾವು ಡಿಸೈಡ್ ಮಾಡಬೇಕಾದ್ರೆ ಕಾರ್ಮಿಕ ಸಂಘಟನೆಗಳ ಜೊತೆ ಚರ್ಚೆ ಮಾಡಿದ್ರೆ ಬಹಳ ಉತ್ತಮ ಅಂತ ಹೇಳಿ ಹೇಳ್ತಾ ಮೇಡಮ್ ಅವರು ಈ ಒಂದು ಬೇಡಿಕೆಗಳನ್ನ ಕುರಿತು ಮಾತಾಡಬೇಕು ಅಂತ ಅವತ್ತು ಬಂದು ಅವಾಗ ಏನು ಹೇಳಿಲ್ಲ. ಸುಮ್ಮನೆ ಸಭೆ ಮಾಡಲಿಕ್ಕೆ ಕಾರ್ಮಿಕರ ಮುಖಂಡರ ಅಥವಾ ಯೂನಿಯನ್ ಜೊತೆ ಸಭೆ ಮಾಡಲಿಕ್ಕೆ ಒಂದು ಕೋರಿಕೆಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ನಿಮ್ಮ ನೀವು ಬಂದಿದ್ರಲ್ಲ ಅವತ್ತು ನಮ್ಮ ವಿಮಲಾ ಅವ್ರು ಬಂದು ಸಭೆ ಮಾಡಬೇಕು ಅಂತ ಕೇಳಿದ್ರು. ಆಯಿತು, ನಿಮ್ದು ಏನೇನು ಡಿಮ್ಯಾಂಡ್ಸ್ ಇದೆ, ಅಜೆಂಡಾ ಏನಿದೆ ಕೊಡಿ. ಏಕೆಂದರೆ ನಾವು ಏಕದಮ್ ಸುಮ್ಮನೆ ಸಭೆ ಮಾಡೋದ್ರಿಂದ ಏನು ಉಪಯೋಗ ಆಗಲ್ಲ. ನಾವು ಅದಕ್ಕೆ ನಮ್ಗೆ ಸಂಬಂಧಪಟ್ಟಂಥ ಆಫೀಸರ್ಸು ಮತ್ತು ಏನು ಅದಕ್ಕೆ ಮಾಡ್ಬೋದು ಅದ್ರ ಜೊತೆ ಡಿಸ್ಕಸ್ ಮಾಡೋಣ ಅಂತ ಕೊಟ್ಟಿದ್ದೀವಿ. ಇಲ್ಲಿ ನಾವು ಅವ್ರಿಗೆ ಒಂದು ಬಿಟ್ಟರೆ ಇದಕ್ಕಿಂತ ಮುಂಚೆ ಯಾವುದೋ ಅವರು ಕೊಟ್ಟಿರಲಿಲ್ಲ. ಸಭೆನ ನಿಮಗೆ ಖಂಡಿತವಾಗ್ಲೂ 2 months ಒಂದ್ಸಲ ಅಥವಾ ನೆಸೆಸಿಟಿ ಇದ್ದಾಗ ಅಥವಾ ತಮಗೆ ನೆಸೆಸಿಟಿ ಇದ್ದಾಗ ಅಥವಾ ನಮಗೆ ನೆಸೆಸಿಟಿ ಇದ್ದಾಗ ಖಂಡಿತ ಕಾಲಕ್ಕೆ ನಿಮ್ಮ ಸಭೆನ ಮಾಡ್ತೀವಿ. ಎರಡನೇದು ನಿಮ್ಗೆ ಈಗಾಗಲೇ ಗೊತ್ತಾದಂಗೆ ಹೊಸ ಸಾಫ್ಟ್ವೇರು 21ರಲ್ಲೇ ಬಂತು. ಆದರೆ 23ವರೆಗೂ ಮಂಡಳಿನಲ್ಲಿ ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ನಾವು ಫಸ್ಟ್ ಬಂದಾಗ ಈ ಸಾಫ್ಟ್ವೇರ್ ಇಂಪ್ಲಿಮೆಂಟ್ ಮಾಡಿ ಅಂತ ಭಾಳ ಡಿಮ್ಯಾಂಡ್ ಮಾಡಿದ್ರಿ. ಅದ್ರ ಪ್ರಕಾರ ಮಾಡಿದಾಗ ಅದು ಟೆಕ್ನಿಕಲ್ ನಿಮಗೂ ಗೊತ್ತಿದೆ ಭಾಳ ಪ್ರಾಬ್ಲಮ್ ಆಯಿತು. ಆಮೇಲೆ ಒಂದು 2 ತಿಂಗಳು ಅದಕ್ಕೆ ನಾವು ರಜಾ ಕೊಟ್ಟು ಹಾಲಿಡೇ ಮಾಡಿ